ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಲೋಕ. ಇವತ್ತು ನಮ್ಮ ಹಸ್ಬೆಂಡ್ ಮಾಡಿರೋಂಥ ಚಿಕನ್ ಸಾಂಬಾರು ಯಾವ ಥರ ಅಂತ ಹೇಳ್ತಾ ಇದ್ದೀವಿ. ಸೊ ನೋಡ್ಕೊಂಡು ಬನ್ನಿ ನಮ್ಮ ವಿಡಿಯೋನ. ಮತ್ತು ಸಬ್ಸ್ಕ್ರೈಬ್ ಮಾಡದೇ ಇರೋರು ನಮ್ಮ ಚಾನಲನ್ನ, ನಮ್ಮ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಕೂಡ ಮಾಡಿ. ಮತ್ತು ನೋಡಿ, ಇವಾಗ ಮಿಕ್ಸಿ ಜಾರಿಗೆ ಏನೇನು ಹಾಕ್ಕೊಂಡಿದ್ದಾನೆ ಅಂದರೆ ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಕಾಳು ಮೆಣಸು, ಬಡೆಸೊಪ್ಪು, ಅದೇ ಸೋಂಪು, ಮತ್ತು ಇದು ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಹಾಕ್ಕೋಬೇಕು. ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಹುರಿದ್ಬಿಟ್ಟು, ಮತ್ತು ನೋಡಿ ಒಂದು 4-5 ಆಗಷ್ಟು ಒಣ ಮೆಣಸಿನ್ಕಾಯಿನ ಚೆನ್ನಾಗಿ ಹುರಿದ್ಬಿಟ್ಟು ಹಾಕ್ಕೋಬೇಕು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡಾದ್ಮೇಲೆ ಸಣ್ಣಗೆ ರುಬ್ಬಬೇಕು, ತುಂಬ ಸಣ್ಣ ಆಗಬೇಕು. ಸಣ್ಣ ಆದಮೇಲೆ ನೋಡಿ, ಇವಾಗ ಅಷ್ಟೊತ್ತಿಗೆ ಒಗ್ಗರಣೆ ಕೊಡ್ತಾಯಿದ್ವಿ. ಆಯಿಲ್ ಹಾಕಿದ್ವಿ. ಆಯಿಲ್ ಹಾಕ್ಬಿಟ್ಟು ಆನಿಯನು, ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡಿದ್ವಿ. ಮತ್ತು ಟೊಮೊಟೊನೂ ಹಾಕ್ಬಿಟ್ಟು ಫ್ರೈ ಮಾಡಿದ್ವಿ. ಚೆನ್ನಾಗಿ ಸ್ವಲ್ಪ ಫುಲ್ಲು ಕಪ್ಪಗೆ ಆಗೋ ಥರ ಸ್ವಲ್ಪ ಗೋಲ್ಡನ್ ಕಲರಲ್ಲಿ ಫ್ರೈ ಆಗಬೇಕು. ಆಮೇಲೆ ಚಿಕನ್ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಎಣ್ಣೆಲೆ ಅದು ಫುಲ್ಲು ತಳಿಸ್ಬೇಕು. ಆಮೇಲೆ ನೋಡಿ, ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೋಬೇಕು. ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡ್ವಿ. ಆಮೇಲೆ ಮುಚ್ಚಿಬಿಡ್ಬೇಕು ಒಂದು 5 ನಿಮಿಷ. ಆಮೇಲೆ ಅರಿಶಿನ ಹಾಕ್ಕೋಬೇಕು. ಅರಿಶಿನ ಹಾಕ್ಕೊಂಡಾದ್ಮೇಲೆ ಮತ್ತೆ ಮಿಕ್ಸ್ ಮಾಡಿದ್ವಿ. ಮತ್ತು ಮುಚ್ಚಿಬಿಟ್ಟು ಮತ್ತೆ ಓಪನ್ ಮಾಡಿದ್ದು ನೋಡ್ತಾ ಇದ್ದಾರಲ್ಲ, ಕುದೀತಾ ಇದೆ ಚಿಕನ್ನು. ಮತ್ತು ನಾವು ರುಬ್ಕೊಂಡಿರೋ ಅಂಥ ಮಸಾಲೆನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ವಿ. ಮಿಕ್ಸ್ ಮಾಡಿದ್ಮೇಲೆ ಅದು ಮಿಕ್ಸಿ ಜಾರಿಗೆ ಉಳಿದಿರೋಂಥ ಮಸಾಲೆಗೆ ನೀರು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿದ್ವಿ. ನೋಡಿ, ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೇ ಇರೋರು ಮಿಸ್ ಮಾಡ್ಕೋಬೇಡಿ, ಸಬ್ಸ್ಕ್ರೈಬ್ ಆಗಿ ನೋಡಿ. ಮತ್ತು ಚಿಕನ್ ಮಸಾಲ ಹಾಕ್ಬಿಟ್ಟು ಕುದಿಯೋಕ್ಕೆ ಬಿಟ್ವಿ. ಹಾಗೆ ಒಂದು 10 ನಿಮಿಷ ಕುದ್ದಾದ್ಮೇಲೆ ಈಗ ಓಪನ್ ಮಾಡಿದ್ವಿ. ನೋಡಿ, ಅನ್ನಕ್ಕಾದರೂ ಆಗುತ್ತೆ, ಮತ್ತು ರೊಟ್ಟಿ ಚಪಾತಿಯಲ್ಲೂ ನೆಂಚ್ಕೋಬೋದು. ತುಂಬ ಚೆನ್ನಾಗಿತ್ತು, ಟೇಸ್ಟೂ ಚೆನ್ನಾಗಿತ್ತು. ನೋಡಿ, ಅಷ್ಟೊತ್ತಿಗೆ ನಾವು ಊಟಕ್ಕೆ ರೆಡಿ ಮಾಡ್ಕೊಂಡಿದ್ವಿ. ನಾವು ಜೋಳದ ರೊಟ್ಟಿ ಮತ್ತು ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ದು ರೊಟ್ಟಿ ಮಾಡಿದ್ದೆ, ಮತ್ತು ಚಿಕನ್ನು ನಮ್ಮ ಮನೆಯವರು ಮಾಡಿದರು. ಹೇಗಿದೆ ಅಂತ ನೀವು ಮನೇಲಿ ಟ್ರೈ ಮಾಡಿ, ಸಪೋರ್ಟ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ ನಮ್ಮ ಲೋಕ ಚಾನಲ್ನ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.